ಎಚ್ಡಿಕೆ ಆಪ್ತರಿಗೆ ಸಿಎಂ ಸಿದ್ದುಗಳ ಮಂಡ್ಯದಲ್ಲಿ ಅಲರ್ಟ್ ಆದ ಎಚ್ಡಿಕೆ. ಸುಮಲತಾ ಕ್ಲೈಮ್ಯಾಕ್ಸ್ಗೆ ಕೌಂಟ್ ಡೌನ್. ಎಚ್ಡಿಕೆಗೆ ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸಾ? ಭಯ. ಮಂಡ್ಯದಲ್ಲಿ ಸುಮಲತಾ ಅವರ ಭಯ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಇದ್ದೇ ಇದೆ. ಬಿಜೆಪಿ ಜೆಡಿಎಸ್ ದೋಸ್ತ್ ಟಿಕೆಟ್ ಕುಮಾರಸ್ವಾಮಿಗೆ ಸಿಕ್ಕಿರಬಹುದು. ಆದರೆ ಸುಮಲತಾ ಸಿಡಿದಿದ್ರೆ ಮುಂದೇನ್ ಗತಿ ಅನ್ನೋ ಗೊಂದಲ ಆತಂಕ ಖಂಡಿತ ಕುಮಾರಸ್ವಾಮಿ ಅವರಿಗಿದೆ. ಇದೇ ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಕೂಡ ಮಂಡ್ಯ ಸಹವಾಸವೇ ಬೇಡ ಅಂತೇಳಿ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಹಿಂದೇಟು ಹಾಕಿರೋದು. ಆದ್ರೀಗ ಮಂಡ್ಯ ಅಖಾಡದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಹೆಜ್ಜೆ ಹೆಜ್ಜೆಗೂ ಕಂಟಕ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಎಚ್ಡಿಕೆ ಆಪ್ತರಿಗೆ ಗಾಳ ಹಾಕ್ತಿದ್ದಾರೆ. ಮತ್ತೊಂದು ಕಡೆ ಸುಮಲತಾ ಅವರ ನಿರ್ಧಾರ ಏನು ಅನ್ನೋ ಸಸ್ಪೆನ್ಸ್ ಇನ್ನೂ ಹಾಗೆ ಇದೆ. ಇತ್ತ ಸುಮಲತಾ ಕ್ಲೈಮ್ಯಾಕ್ಸ್ಗೆ ಕೌಂಟ್ ಡೌನ್ ಶುರುವಾಗಿದ್ದು ಎಚ್ಡಿಕೆಗೆ ಗುಡ್ ನ್ಯೂಸ್ ಸಿಗುತ್ತಾ ಬ್ಯಾಡ್ ನ್ಯೂಸ್ ಸಿಗುತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಹಾಸನ ಮತ್ತು ಮಂಡ್ಯದಲ್ಲಿ ಜೆಡಿಎಸ್ ಸುಲಭವಾಗಿ ಗೆಲ್ಲುತ್ತೆ ಅಂತ ಅಂದ್ಕೊಂಡಿರೋ ದಳಪತಿಗಳಿಗೆ ಸಿಎಂ ಸಿದ್ದರಾಮಯ್ಯ ನಿಗೂಢ ನಡೆ ಹೆಜ್ಜೆ ಹೆಜ್ಜೆಗೂ ಬೆಚ್ಚಿ ಬೀಳಿಸ್ತಾ ಇದೆ. ಯಾಕಂದ್ರೆ ಒಂದು ಕಡೆ 2019ರಲ್ಲಿ ಇದ್ದಂತ ಮೋದಿಯಲ್ಲೇ ಈಗ ಕರ್ನಾಟಕದಲ್ಲಿ ಇಲ್ಲ. ಮತ್ತೊಂದು ಕಡೆ 2019ರಂತೆ ಈಗ ಸಿದ್ದು ದೋಸ್ತಿ ಪಕ್ಷದ ನಾಯಕನಲ್ಲ. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬದ್ಧ ವೈರಿಯಂತೆ ಗುರುತಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಈ ರಾಜ್ಯದ ಸಿಎಂ ಆಗಿರೋದ್ರಿಂದ ಮೈಸೂರು ಮತ್ತು ಚಾಮರಾಜನಗರ ಕ್ಷೇತ್ರಗಳನ್ನ ಗೆಲ್ಲೋದಷ್ಟೇ ಅಲ್ಲ, ಮಂಡ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಸೋಲಿಸಿ 2018ರ ಚಾಮುಂಡೇಶ್ವರಿ ಸೋಲಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಕಾದು ಕೂತಿದ್ದಾರೆ. ಇದು ಎಚ್.ಡಿ. ಕುಮಾರಸ್ವಾಮಿ ಅವರ ಎದೆಯಲ್ಲಿ ಅವಲಕ್ಕಿ ಕೊಟ್ಟಿದಂತಾಗ್ತಿದೆ. ಮೈಸೂರು ಭಾಗದಲ್ಲಿ ಸಿದ್ದು ಭರ್ಜರಿ ಆಪರೇಷನ್. ಎಚ್ಡಿಕೆಗೆ ಶುರುವಾಯಿತು ಟೆನ್ಷನ್ ಮೇಲೆ ಟೆನ್ಷನ್. ಇತ್ತೀಚೆಗೆ ಚಿಕ್ಕಬಳ್ಳಾಪುರದಲ್ಲಿ ಕುಮಾರಸ್ವಾಮಿ ಆಪ್ತ ಜೆಡಿಎಸ್ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಅವರು ಸಿದ್ದರಾಮಯ್ಯನವರ ನಿವಾಸದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ರು. ಇದರ ಬೆನ್ನಲ್ಲೇ 2023ರಲ್ಲಿ ವರುಣಾದಲ್ಲಿ ತನ್ನ ವಿರುದ್ಧವೇ ಸ್ಪರ್ಧಿಸಿದ್ದ ಜೆಡಿಎಸ್ನ ಮಾಜಿ ಶಾಸಕ ಭಾರತಿ ಶಂಕರ್ ಅವರನ್ನು ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಂಡಿದ್ದಾರೆ. ಆ ಮೂಲಕ ದಳಪತಿಗಳಿಗೆ ಸಿದ್ದು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗಲೇ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ರಿವರ್ಸ್ ಆಪರೇಷನ್ಗೆ ಮುಂದಾಗಿದ್ದಾರೆ. ಕಾಂಗ್ರೆಸ್ ಮುಖಂಡ ದಿವಂಗತ ಅಂಬರೀಶ್ ಆಪ್ತ ಅಮರಾವತಿ ಚಂದ್ರಶೇಖರ್ ಅವರನ್ನ ಜೆಡಿಎಸ್ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಕುಮಾರಸ್ವಾಮಿ ಮುಂದಾಗಿದ್ದಾರೆ. ಈಗಾಗಲೇ ಅಮರಾವತಿ ಚಂದ್ರಶೇಖರ್ ಅವರನ್ನ ಭೇಟಿಯಾಗಿ ಕುಮಾರಸ್ವಾಮಿ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಅಡ್ಡಗೋಡು ಮೇಲೆ ದೀಪ ಇಟ್ರ ಸುಮಲತಾ. ಸುಮಲತಾ ರೆಬೆಲ್ ಆದ್ರೆ ಎಚ್ಡಿಕೆಗೆ ಶಾಕ್ ಗ್ಯಾರಂಟಿ. ಹೌದು ವೀಕ್ಷಕರೇ, 2019ರ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಮತ್ತು ದಳಪತಿಗಳು ನಡೆಸಿದ್ದ ವಾಗ್ದಾಳಿ ಒಂದ ಎರಡ, ಹೊರಿಸಿದ್ದ ಆರೋಪಗಳು ಕೂಡ ದಂಡಿಯಾಗಿದ್ವು. ಈಗಲೂ ಕೂಡ ಮಂಡ್ಯ ಜೆಡಿಎಸ್ಗೆ ಬಿಟ್ಟು ಕೊಡುವಂತೆ ಬಿಜೆಪಿ ಹೈಕಮಾಂಡ್ ಬಳಿ ಎಚ್.ಡಿ. ಕುಮಾರಸ್ವಾಮಿ ಪಟ್ಟು ಹಿಡಿದು ಪಡೆದುಕೊಂಡಿದ್ದಾರೆ. ಪರಿಸ್ಥಿತಿ ಹೀಗಿದ್ರು ಈಗ ಚುನಾವಣಾ ಟೈಮಲ್ಲಿ ಸುಮಲತಾ ಅವರು ನಮ್ಮ ಅಕ್ಕ ಇದ್ದಂತೆ ಅಂತ ಹೇಳಿರೋದು ಎಲೆಕ್ಷನ್ ಗಿಮಿಕ್ ಅಲ್ಲದೆ ಮತ್ತೇನೂ ಅಲ್ಲ. ಅಷ್ಟೇ ಅಲ್ಲ, ಸುಮಲತಾ ಒಂದೊಮ್ಮೆ ಪಕ್ಷೇತರವಾಗಿ ಮಂಡ್ಯದಲ್ಲಿ ಸ್ಪರ್ಧಿಸಿದ್ರೆ ತಮ್ಮ ಗೆಲುವು ಕಷ್ಟವಾಗುತ್ತೆ. ಅಂದ್ರೆ ಸುಮಲತಾ ಗೆಲ್ಲದಿದ್ರು ತಮ್ಮ ಗೆಲುವಿಗೆ ಮುಳ್ಳಾಗ್ತಾರೆ ಅನ್ನೋ ಆತಂಕ ಕುಮಾರಸ್ವಾಮಿ ಅವರನ್ನ ಇನ್ನಿಲ್ಲದಂತೆ ಕಾಡ್ತಿದೆ. ಹೀಗಾಗಿನೇ ನಿನ್ನೆ ಸುಮಲತಾ ಅವರ ಮನೆಗೆ ಭೇಟಿ ಕೊಟ್ಟು ತಮಗೆ ಬೆಂಬಲ ಸೂಚಿಸುವಂತೆ ಎಚ್.ಡಿ. ಕುಮಾರಸ್ವಾಮಿ ಸುಮಲತಾ ಅವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಆದ್ರೆ ಸುಮಲತಾ ಅವರು ಮಾತ್ರ ಬೆಂಬಲಿಗರ ಜೊತೆ ಚರ್ಚೆ ಮಾಡಿ ಏಪ್ರಿಲ್ 3ಕ್ಕೆ ತಮ್ಮ ನಿರ್ಧಾರ ತಿಳಿಸೋದಾಗಿ ಹೇಳಿದ್ದಾರೆ. ಹೀಗಾಗಿ ಸುಮಲತಾ ಅವರು ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ, ನಾನು ಮಂಡ್ಯವನ್ನ ಬಿಟ್ಟು ಕೊಡೋ ಸೀನೆ ಇಲ್ಲ ಅಂತೇಳಿ ಅಖಾಡಕ್ಕೆ ಧುಮುಕಿ ಶಪಥ ಮಾಡಿದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರ ಆಸೆ ಒಳಿಯಲ್ಲಿ ತೊಳೆದ ಹುಣಸೆ ಹಣ್ಣಿನಂತಾಗೋದು ಗ್ಯಾರಂಟಿ. ಏಪ್ರಿಲ್ 3ರಂದು ಸುಮಲತಾ ಅವರು ತಮ್ಮ ನಿರ್ಧಾರವನ್ನ ಹೇಳಲಿದ್ದು, ಸುಮಲತಾ ಅವರ ಕ್ಲೈಮ್ಯಾಕ್ಸ್ ನಿರ್ಧಾರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಗುಡ್ ನ್ಯೂಸ್ ಸಿಗುತ್ತಾ ಬ್ಯಾಡ್ ನ್ಯೂಸ್ ಸಿಗುತ್ತಾ ಅನ್ನೋದು ಗೊತ್ತಾಗಬೇಕು ಅಂದ್ರೆ ಇನ್ನು ಕೆಲವೇ ಗಂಟೆಗಳವರೆಗೂ ಕಾಯಲೇಬೇಕು. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.